ನೀವು ಈಗ ಈ ವಿಡಿಯೋ ನೋಡ್ತಿದ್ದೀರಲ್ವಾ, ನಿಮಗನ್ನಿಸಬಹುದು ನೀವು ಒಬ್ಬರೇ ಇದ್ದೀರಾ ಅಂತ. ಆದರೆ ರಿಯಾಲಿಟಿ ಏನಂದ್ರೆ, ನಿಮ್ಮ ಜೇಬಿನಲ್ಲಿರುವ ಸ್ಮಾರ್ಟ್ಫೋನ್ ಒಬ್ಬ ಸೀಕ್ರೆಟ್ ಸ್ಪೈ ತರಹ ನಿಮ್ಮ ಪ್ರತಿ ಮೂಮೆಂಟ್ ಗಮನಿಸುತ್ತದೆ. ನೀವು ಏನು ಯೋಚಿಸುತ್ತೀರೋ ಅದನ್ನ ಗೂಗಲ್ ಮೊದಲೇ ಅಂದಾಜು ಮಾಡುತ್ತೆ. ಇದು ಬರೀ ಟೆಕ್ನಾಲಜಿ ಅಲ್ಲ, ಇದು ನಿಮ್ಮ ಲೈಫ್ ಮೇಲಿರೋ ಡಿಜಿಟಲ್ ಕಂಟ್ರೋಲ್. ಇಂದು ನಾವು ಗೂಗಲ್ನ ಸೀಕ್ರೆಟ್ ಪ್ರಪಂಚವನ್ನು ತಿಳಿಯೋಣ. ಎಲ್ಲರಿಗೂ ನಮಸ್ಕಾರ, ನಾನು ಕಿಶೋರ್, ಇದು ಕಿಶೋರ್ ಟೆಕ್ ಕನ್ನಡ. ನಾವು ದಿನಕ್ಕೆ ನೂರಾರು ಬಾರಿ ಗೂಗಲ್ನಲ್ಲಿ ಸರ್ಚ್ ಮಾಡ್ತಾ ಇರ್ತೀವಿ. ಬೆಸ್ಟ್ ಮೊಬೈಲ್, ನಿಯರ್ ಬೈ, ಬೆಸ್ಟ್ ರೆಸ್ಟೋರೆಂಟ್ಸ್, ಬೆಸ್ಟ್ ಹೋಟೆಲ್ಸ್, ಇನ್ನು ಇತರೆ ಸರ್ಚ್ ಮಾಡಿರ್ತೀವಿ. ಅಲ್ಲಿಗೆ ಕತೆ ಮುಗೀತು ಅಂತ ನೀವು ಅಂದ್ಕೊಳ್ತೀರ. ಇಲ್ಲ, ಆ ಪ್ರತಿಯೊಂದು ಸರ್ಚ್ ನಿಮ್ಮ ಇಂಟ್ರೆಸ್ಟ್ ಮತ್ತು ನಿಮ್ಮ ಬಿಹೇವಿಯರ್ ಅನ್ನು ಗೂಗಲ್ನ ಡೇಟಾಬೇಸ್ನಲ್ಲಿ ಸೇವ್ ಮಾಡುತ್ತೆ. ಯೂಟ್ಯೂಬ್ನಲ್ಲಿ ನೀವು ಯಾವ ವಿಡಿಯೋ ಪೂರ್ತಿ ನೋಡ್ತೀರಾ ಮತ್ತು ಯಾವ ವಿಡಿಯೋ ಸ್ಕಿಪ್ ಮಾಡ್ತೀರಾ, ಇದನ್ನೆಲ್ಲ ಬೇಸ್ ಆಗಿ ಒಂದು ಡಿಜಿಟಲ್ ಪ್ರೊಫೈಲ್ ಅನ್ನು ಕ್ರಿಯೇಟ್ ಮಾಡುತ್ತೆ. ಈಗ ಅತ್ಯಂತ ಶಾಕಿಂಗ್ ವಿಷಯ ಏನಂದ್ರೆ, ನೀವು 2 ವರ್ಷದ ಹಿಂದೆ ಒಂದು ಹೋಟೆಲ್ಗೆ ವಿಸಿಟ್ ಮಾಡಿರ್ತೀರಿ. ಅಲ್ಲಿ ಯಾವ ಫುಡ್ ಆರ್ಡರ್ ಮಾಡಿದ್ರಿ, ಯಾರ ಜೊತೆ ಏನ್ ಮಾತಾಡಿದ್ರಿ, ಎಷ್ಟೊತ್ತು ನೀವು ಅಲ್ಲಿ ಕಾಲ ಕಳೆದಿರಿ ಎಂಬ ಎಲ್ಲ ಮಾಹಿತಿ ನಿಮ್ಮ ಮೊಬೈಲ್ ಟ್ರ್ಯಾಕ್ ಮಾಡ್ತಾ ಇರುತ್ತದೆ. ನೀವು GPS ಆಫ್ ಮಾಡಿದ್ರೂ ಕೂಡ ಸೀಕ್ರೆಟ್ ಆಗಿ ನಿಮ್ಮ ಲೊಕೇಶನ್ ಟ್ರ್ಯಾಕ್ ಆಗೋ ಸಾಧ್ಯತೆ ಇರುತ್ತೆ. ಅಂದ್ರೆ ನೀವು ಹೋದ ಪ್ರತಿ ಜಾಗದ ಪ್ರೂಫ್ ಗೂಗಲ್ ಹತ್ರ ಇರುತ್ತೆ. ಇದು ನಿಮ್ಮ ಪ್ರೈವಸಿಗೂ ಅತಿ ದೊಡ್ಡ ಡೇಂಜರ್ ಅಲ್ವಾ? ನಿಮಗೆ ಯಾವತ್ತಾದರೂ ಸಡನ್ ಆಗಿ ಸರ್ಪ್ರೈಸ್ ಆಗಿದೆಯೇ? ನೀವು ಯಾವುದಾದರೂ ಕಾರ್ ಅಥವಾ ಶೂಸ್, ಬೈಕ್ಸ್ ಈ ಥರ ಬಗ್ಗೆ ಮಾತನಾಡಿದರೆ ಸ್ವಲ್ಪ ಹೊತ್ತಲ್ಲಿ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಇಂತಹ ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮಗೆ ಅದಕ್ಕೆ ರಿಲೇಟೆಡ್ ಆಗಿರುವ ಆಡ್ಸ್ ಕಾಣಿಸಿಕೊಳ್ಳುತ್ತವೆ. ಇದರ ಹಿಂದಿನ ಸತ್ಯವೇನೆಂದರೆ, ನೀವು ಮೈಕ್ರೋಫೋನ್ ಆನ್ ಮಾಡಿರ್ತೀರ. ಇದನ್ನ ಟ್ರ್ಯಾಕ್ ಮಾಡಿ ನಿಮ್ಮ ಮೈಂಡ್ನಲ್ಲಿರೋದು ಏನು ಅಂತ ಅದಕ್ಕೆ ತಿಳಿಯುತ್ತೆ. ನಿಮ್ಮ ಪ್ರೈವಸಿ ಮಾತುಗಳು ಇವತ್ತು ಮಾರ್ಕೆಟಿಂಗ್ಗೆ ತುಂಬಾ ವ್ಯಾಲ್ಯುಬಲ್ ಡೇಟಾ ಆಗಿದೆ. ನಿಮಗೆ ಅನ್ನಿಸಬಹುದು, ಗೂಗಲ್ ಯಾಕೆ ಇಷ್ಟೊಂದು ಸರ್ವಿಸ್ ಫ್ರೀಯಾಗಿ ಕೊಡುತ್ತೆ ಅಂತ. ನೆನಪಿಡಿ, ಈ ಜಗತ್ತಿನಲ್ಲಿ ಯಾವುದೂ ಫ್ರೀ ಅಲ್ಲ. ನೀವು ಸರ್ವಿಸ್ಗೆ ಹಣ ಕೊಡ್ತಿಲ್ಲ ಅಂದ್ರೆ ನೀವು ಅಲ್ಲಿ ಒಂದು ಪ್ರಾಡಕ್ಟ್ ಆಗಿದ್ದೀರಾ ಅಂತ. ನಿಮ್ಮ ಡೇಟಾವನ್ನು ಬೇರೆ ಕಂಪನಿಗಳಿಗೆ ಕೋಟಿ ಕೋಟಿ ರೂಪಾಯಿಗೆ ಮಾರುತ್ತಿದೆ. ನಿಮ್ಮ ಇಷ್ಟ ಕಷ್ಟಗಳನ್ನು ಬಳಸಿ ನಿಮ್ಮ ಬ್ರೈನ್ ಅನ್ನು ಮ್ಯಾನಿಪುಲೇಟ್ ಮಾಡೋ ಪವರ್ ಈ ಟೆಕ್ ಕಂಪನಿಗಳಿಗಿದೆ. ನಿಮ್ಮ ಪರ್ಸನಲ್ ಲೈಫ್ ಅವರಿಗೊಂದು ಬಿಸ್ನೆಸ್ ಅಷ್ಟೇ. ಆದ್ರೆ ಗೆಳೆಯರೇ, ನನ್ನದೊಂದು ಮನವಿ, ನಾವು ಈ ಡಿಜಿಟಲ್ ವರ್ಲ್ಡ್ನಲ್ಲಿ ಕಂಪ್ಲೀಟ್ ಸೇಫ್ ಆಗಿರೋದು ಹೇಗೆ ಗೊತ್ತಾ? ಮೊದಲು ನಿಮ್ಮ ಗೂಗಲ್ ಅಕೌಂಟನ್ನು ಓಪನ್ ಮಾಡಿ. ಅಲ್ಲಿ ವೆಬ್ ಆಕ್ಟಿವಿಟಿ ಆಫ್ ಮಾಡಿ, ಲೊಕೇಶನ್ ಆಫ್ ಮಾಡಿ ಮತ್ತು ಮುಖ್ಯವಾಗಿ ಮೈಕ್ರೋಫೋನ್ ಪರ್ಮಿಷನ್ಸ್ ಒಮ್ಮೆ ಚೆಕ್ ಮಾಡಿ. ಟೆಕ್ನಾಲಜಿ ನಿಮ್ಮ ಲೈಫ್ನ ಈಸಿ ಮಾಡಬೇಕೆ ಹೊರತು ನಿಮ್ಮನ್ನು ಆಳುವ ಮಟ್ಟಕ್ಕೆ ಹೋಗಬಾರದು. ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿಗೆ ಶೇರ್ ಮಾಡಿ, ಅವರನ್ನು ಜಾಗೃತಿಗೊಳಿಸಿ. ಜೈ ಹಿಂದ್, ಜೈ ಕರ್ನಾಟಕ.